ಕೆಆರ್ಎಸ್ ಅಣೆಕಟ್ಟೆ ಬಹುತೇಕ ಭರ್ತಿಯಾಗಿದ್ದು ಭಾರಿ ಪ್ರಮಾಣದ ನೀರನ್ನ ನದಿಗೆ ಹರಿಬಿಡಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಪ್ರವಾಹದ ಭೀತಿ ಇದೀಗ ನದಿ ಪಾತ್ರದ ಪ್ರವಾಸಿ ಸ್ಥಳಗಳಲ್ಲಿ ಎದುರಾಗಿದ್ದು ಅದರ ಮೊದಲ ಹಂತವಾಗಿ ವಿಶ್ವ ಪ್ರಸಿದ್ಧ ರಂಗನತಿಟ್ಟು ಪಕ್ಷಿಧಾಮಕ್ಕೂ ಕೂಡ ಅದರ ಎಫೆಕ್ಟ್ ತಟ್ಟಿದೆ ಅಂತಾನೆ ಹೇಳ್ಬೋದು. ಸದ್ಯ ನಾನೀಗ ರಂಗನತಿಟ್ಟು ಪಕ್ಷಿಧಾಮದಲ್ಲೇ ಇದ್ದೇನೆ, ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಹೋಗ್ತೇನೆ. ಈಗಾಗಲೇ ಕೆಆರ್ಎಸ್ ಡ್ಯಾಮ್ನಿಂದ ಭಾರಿ ಪ್ರಮಾಣದ ನೀರನ್ನ ಹರಿಬಿಡ್ಲಾಗ್ತಾ ಇದೆ. ಯಾಕೆಂದ್ರೆ ಕೊಡಗು ಹಾಗೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇದೆ. ಒಳಹರಿವು ಎಷ್ಟರ ಮಟ್ಟಿಗೆ ಪ್ರಮಾಣದಲ್ಲಿ ಇದೆಯೋ ಅಷ್ಟೇ ಪ್ರಮಾಣದಲ್ಲಿ ಇದೀಗ ಹೊರಹರಿವನ್ನು ಕೂಡ ಬಿಡ್ತಾ ಇರುವಂತದ್ದು. ಯಾಕೆಂದ್ರೆ 124.80 ಗರಿಷ್ಠ ಮಟ್ಟದ ಡ್ಯಾಮ್ನಲ್ಲಿ ಇನ್ನೇನು ಕೇವಲ 2-3 ಅಡಿ ಮಾತ್ರ ಸಂಪೂರ್ಣವಾದಂತ ಭರ್ತಿಗೆ ಇರುವಂತದ್ದು. ಆ ನಿಟ್ಟಿನಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಭಾರಿ ಪ್ರಮಾಣದ ನೀರನ್ನು ಇದೀಗ ನದಿಗೆ ಬಿಡಲಾಗ್ತಾ ಇದೆ. ಆ ನಿಟ್ಟಿನಲ್ಲಿ ಇದೀಗ ರಂಗನತಿಟ್ಟು ಪಕ್ಷಿಧಾಮದಲ್ಲಿ ಪ್ರವಾಹದ ಭೀತಿ ಎದುರಾಗಿದೆ ಅಂತಾನೆ ಹೇಳ್ಬೋದು. ಅದರ ಮೊದಲ ಭಾಗವಾಗಿ ರಂಗನತಿಟ್ಟು ಪಕ್ಷಿಧಾಮದ ಬೋಟಿಂಗ್ ಅನ್ನ ರದ್ದು ಮಾಡಲಾಗಿರುವಂತದ್ದು. ಅಂದ್ರೆ 10,000 ಕ್ಯೂಸೆಸ್ ನೀರು ಕಾವೇರಿ ನದಿಗೆ ನೀರನ್ನ ಬಿಟ್ರೆ ಆ ಸಂದರ್ಭದಲ್ಲಿ ಏನು ಬೋಟಿಂಗ್ ಅನ್ನ ಚಲಾಯಿಸೋದಕ್ಕೆ ಕೂಡ ಆಗಲ್ಲ. ಆ ನಿಟ್ಟಿನಲ್ಲಿ ಏನು ಬೋಟಿಂಗ್ ಅನ್ನ ಇದೀಗ ರದ್ದು ಮಾಡಲಾಗಿದೆ. 10,000 ಕ್ಯೂಸೆಸ್ ನೀರು ಇಳಿಯೋವರೆಗೂ ಕೂಡ ಆ ಒಂದು ಬೋಟಿಂಗ್ ರದ್ದಾಗೇ ಇರುತ್ತೆ. ಆ ನಿಟ್ಟಿನಲ್ಲಿ ಬಂದಂತ ಪ್ರವಾಸಿಗರು ಇದೀಗ ನಿರಾಸೆಯಿಂದಲೇ ವಾಪಸ್ ಹೋಗುವಂತ ಕೆಲಸವೂ ಕೂಡ ಆಗ್ತಾ ಇದೆ. ಆದ್ರೆ ಪಕ್ಷಿಗಳ ವೀಕ್ಷಣೆಗೆ ಈಗಾಗಲೇ ರಂಗನತಿಟ್ಟು ಪಕ್ಷಿಧಾಮದಲ್ಲಿ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಅಂದ್ರೆ ದೂರದಲ್ಲೇ ನಿಂತು ಆ ಪಕ್ಷಿಗಳನ್ನ ನೋಡಬಹುದಾಗಿದೆ. ಮತ್ತೊಂದು ಕಡೆ ಪಕ್ಷಿ ಸಂಕುಲಕ್ಕೂ ಕೂಡ ಇದೀಗ ಪ್ರವಾಹದ ಭೀತಿ ಎದುರಾಗಿರುವಂತದ್ದು. ಏನು ನಡಿಗಡ್ಡೆಗಳಿದೆ ಆ ಒಂದು ನಡಿಗಡ್ಡೆಗಳ ಮೇಲೆ ಪಕ್ಷಿಗಳು ದೇಶ ವಿದೇಶದ ಪಕ್ಷಿಗಳು ಕೂಡ ಇಲ್ಲಿ ಗೂಡನ್ನ ಕಟ್ಕೊಂಡಿರ್ತವೆ, ಮೊಟ್ಟೆ ಹಾಗೆ ಮರಿಗಳು ಕೂಡ ಇರ್ತವೆ. ಅದೆಲ್ಲದಕ್ಕೂ ಕೂಡ ಇದೀಗ ಎಫೆಕ್ಟ್ ಆಗ್ತಾ ಇದೆ. ಯಾಕೆಂದ್ರೆ ನಡಿಗಡ್ಡೆ ಅರ್ಧ ಭಾಗ ಈಗಾಗಲೇ ಮುಳುಗಡೆ ಆಗಿದೆ. ಏನಾದ್ರೂ ಕೆಆರ್ಎಸ್ ಡ್ಯಾಮ್ ನಿಂದ ಮತ್ತಷ್ಟು ಪ್ರಮಾಣದ ನೀರನ್ನ ನದಿಗೆ ಬಿಟ್ರೆ ಆ ಸಂದರ್ಭದಲ್ಲಿ ಆ ನಡಿಗಡ್ಡೆಗಳೆಲ್ಲವೂ ಕೂಡ ಇನ್ನೊಂದಷ್ಟು ಮುಳುಗುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಆ ನಿಟ್ಟಿನಲ್ಲಿ ಪಕ್ಷಿಗಳಿಗೆ ಮತ್ತು ಗೂಡುಗಳಿಗೂ ಕೂಡ ತೊಂದರೆ ಆಗುವಂತ ಒಂದು ಆತಂಕ ಭೀತಿ ಇದೀಗ ಎದುರಾಗಿರುವಂತದ್ದು. ಸದ್ಯ ರಂಗನತಿಟ್ಟು ಪಕ್ಷಿಧಾಮಕ್ಕೆ ಏನು ಪ್ರವಾಹದ ಭೀತಿ ಎದುರಾಗಿದೆ. ಅದರ ಜೊತೆಗೆ ಏನು ಪ್ರವಾಸಿಗರ ಒಂದು ಅವರ ಒಂದು ಏನು ಪ್ರಾಣಹಾನಿ ಈ ತರ ರೀತಿ ತೊಂದರೆ ಆಗಬಾರ್ದು ನಿಟ್ಟಿನಲ್ಲಿ ಇದೀಗ ಬೋಟಿಂಗ್ ಅನ್ನ ರದ್ದು ಮಾಡಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ರಂಗನತಿಟ್ಟು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.